ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಬಂದು ಮನೇಲಿ ಹೋಮ್ ಮೇಡ್ ORS ಹೇಗೆ ಮಾಡೋದು ಅಂತ. ಲೂಸ್ ಮೋಷನ್, ಡಯರಿಯಾ ಅಥವಾ ವಾಮಿಟಿಂಗ್ ಎಲ್ಲ ಇದ್ದರೆ ದೊಡ್ಡವ್ರಿಗೆ ಇಲ್ಲ ಮಕ್ಕಳಿಗೆ ಹೇಗೆ ಮನೇಲಿ ಏನೇನು ಟ್ರೀಟ್ಮೆಂಟ್ ತೊಗೊಬೋದು ಅಂತ ಡಾಕ್ಟರ್ ಹೇಳಿರೋ ವಿಡಿಯೋ ಆಗಿರುತ್ತೆ. ನಮ್ಮ ಪಾಪುಗೆ ಹುಷಾರಿಲ್ಲ ಅಂತ ಕರ್ಕೊಂಡು ಬಂದಿದ್ವಿ. ಆಗ ಅವರು ಕ್ಯಾಂಪ್ ಥರ ಸೆಮಿನಾರ್ ಪ್ರೋಗ್ರಾಮ್ ಥರ ಮಾಡ್ತಾಯಿದ್ರು. ಅದನ್ನು ನಿಮಗೆಲ್ಲ ತೋರಿಸೋಣ ಅಂತ ಕ್ಯಾಪ್ಚರ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಏನಕ್ಕೆ ಹಮ್ಮಿಕೊಂಡಿದ್ದೀವಿ ಅಂತಂದರೆ ಎಲ್ಲರಿಗೂ, ಅಂದರೆ ಎಸ್ಪೆಷಲಿ ತಾಯಂದಿರಿಗೆ ಮಕ್ಕಳಿಗೆ ಏನಾರ ಹುಷಾರು ತಪ್ಪಿದ್ರೆ, ಇವಾಗ ವಾಂತಿ ಭೇದಿ ಎಲ್ಲ ಆದಾಗ ORSನ ಹೇಗೆ ಕೊಡಬೇಕು ಅಂತ. ORS ಅಂದರೆ ಓರಲ್ ರೀಹೈಡ್ರೇಷನ್ ಸೊಲ್ಯೂಷನ್ ಅಂತ. ಮತ್ತು ಮನೇಲಿ ನೀವು ORSನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತ ಕಲ್ತ್ಕೋಬೇಕು. ಯಾಕಂದರೆ ಪ್ರತಿ ಸಲ ಅವ್ರಿಗೆ ವಾಂತಿ ಭೇದಿ ಆದಾಗ ನೀವೇ ಮೊದಲು ನೋಡೋದು ಮಗುನ, ನೀವೇ ಮನೇಲಿ ORS ಪ್ರಿಪೇರ್ ಮಾಡಿ ಮಕ್ಕಳಿಗೆ ಕೊಡಬೇಕಾಗುತ್ತೆ. ಈ ಥರ ಕೊಡೋದ್ರಿಂದ ಮಕ್ಕಳು ಹಾಸ್ಪಿಟಲ್ಗೆ ಅಡ್ಮಿಷನ್ ಆಗೋದು ಮತ್ತು ಸಿವಿಯರ್ ಡಿಹೈಡ್ರೇಷನ್ ಆಗಿಬಿಟ್ಟು ಅವರಿಗೆ ಡೆತ್ ಆಗೋದು, ಇದನ್ನೆಲ್ಲ ಪ್ರಿವೆಂಟ್ ಮಾಡ್ಬೋದು. ಆಯಿತಾ? ಇದ್ರ ಬಗ್ಗೆ ಡಾಕ್ಟರ್ ಸಹನಾ ಅಂತ ಇದ್ದಾರೆ, ಈ ಪ್ರೊಫೆಸರ್ ಇನ್ ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್. ಅವರು ನಿಮಗೆ ಡೀಟೇಲ್ ಆಗಿ ಹೇಳ್ತಾರೆ ಹೇಗೆ ಕೊಡಬೇಕು, ಮನೇಲಿ ಹೇಗೆ ಪ್ರಿಪೇರ್ ಮಾಡಬೇಕು ORSನ ಅಂತಂದ್ಬಿಟ್ಟು ನಿಮಗೆ ಡೆಮಾನ್ಸ್ಟ್ರೇಷನ್ ಎಲ್ಲ ಮಾಡಿಬಿಟ್ಟು ನಿಮಗೆ ತಿಳುವಳಿಕೆ ಮಾಡ್ತಾರೆ. ಈ ವರ್ಷದ ನಮ್ಮದು ORS ವೀಕ್ದ ಥೀಮ್ ಏನಂತಂದರೆ ಫಾರ್ ಎವ್ರಿ ಚೈಲ್ಡ್. ORS ಇಸ್ ಫಾರ್ ಎವ್ರಿ ಚೈಲ್ಡ್ ಆ್ಯಂಡ್ ಎವ್ರಿ ಡಯೇರಿಯಾ ಆ್ಯಂಡ್ ಎವ್ರಿ ಟೈಮ್. ಪ್ರತಿ ಸಲ ಬಂದಾಗ್ಲೂ ಮಗುಗೆ ಪ್ರತಿ ಸಲ ವಾಂತಿ ಭೇದಿ ಆದಾಗಲೂ ಫಸ್ಟ್ ಟ್ರೀಟ್ಮೆಂಟ್ ನೀವು ಮನೇಲಿ ಮಾಡಬೇಕಾಗಿರೋದು ORS ಮತ್ತು ಮಗು ಕೊಡಬೇಕು. ಇದರಿಂದ ಮಗುಗೆ ಅನುಕೂಲ ಆಗುತ್ತೆ, ಮಗುಗೆ ಜಾಸ್ತಿ ಪ್ರಾಬ್ಲಮ್ಸ್ ಆಗೋದಿಲ್ಲ. ಆಯಿತಾ? ಇವಾಗ ಡಾಕ್ಟರ್ ಸಹನಾ ಅವರು ನಿಮ್ಗೆ ಹೇಳ್ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಸೊ ಇದು 25 ಇಂದ 31 ಮೇಡಮ್ ಹೇಳಿದ್ದಾರೆ. ಎಷ್ಟು ಜನಕ್ಕೆ ORS ಗೊತ್ತು? ಕೈ ಎತ್ತು ಗೊತ್ತು? ಎಲ್ಲರಿಗೂ ಗೊತ್ತಾ? ಎಲ್ಲಿ ಎತ್ತಿ ಕೈ ಫುಲ್ ಎತ್ತಬೇಕು, ಎತ್ತಂಗಿದ್ರೆ ಗೊತ್ತು ಅಂದ್ರೆ. ವೆರಿ ಗುಡ್. ಎಷ್ಟು ಜನ ಕುಡ್ದಿದ್ದೀರಾ ಎಲ್ಲರೂ? ಓಕೆ. ಏನಕ್ಕೆ ಕೊಡ್ಬೇಕು? ಯಾವಾಗ ಕುಡ್ದಿದ್ದೀರಾ? ಯಾವಾಗ ಕುಡ್ದಿದ್ದೀರಾ? ಲೂಸ್ ಮೋಷನ್, ವಾಂತಿ ಆದಾಗ ಸುಸ್ತು ಕುಡಿಯೋದಲ್ಲ, ದಯವಿಟ್ಟು ಕುಡಿಬೇಡಿ, ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಲ್ಲ? ಸ್ಪೆಷಲಿ ಶುಗರ್ ಪೇಷಂಟ್ ಅವ್ರಿಗೆಲ್ಲ ಸುಮ್ಮನೆ ಸುಸ್ತು ಅಂತ ಕೊಡ್ತೀರಾ, ಅವ್ರಿಗೆ ಬೇರೆ ಕಾಯಿಲೆನೇ ಇರುತ್ತೆ, ಹಾರ್ಟ್ ಇರ್ಬೋದು ಅಥವಾ ಬೇರೆ ಏನೋ ಆಗಿರುತ್ತೆ ಶುಗರ್ ಜಾಸ್ತಿ ಆಗಿ. ಸೊ ಕೊಡೋಂಗಿಲ್ಲ, ಗೊತ್ತಾಯ್ತಲ್ಲ? ಸೊ ಯಾವಾಗ ಕೊಡ್ಬೇಕು ORS? ಬೇದಿ ವಾಂತಿ, ಅದು ಡಿಹೈಡ್ರೇಷನ್ ಎಲ್ರಿಗೂ ಗೊತ್ತಾಗಲ್ಲ, ನೀರಂಶ. ಲೂಸ್ ಟೂಲ್ಸ್, ಲೂಸ್ ಮೋಷನ್ಸ್ ಆದಾಗ ಕೊಡಬೇಕು, ಇಲ್ಲ ವಾಂತಿ ಜಾಸ್ತಿ ಸಲಿ ಆಗ್ತಾ ಇರುತ್ತೆ. ಆಮೇಲೆ ಲೂಸ್ ಮೋಷನ್ಸ್ ಆದಾಗ ಫಸ್ಟ್ ಕೊಡಬೇಕು. ಎಲ್ಲರಿಗೂ ಇದು ಕಮ್ಯುನಿಟಿ ಲೆವೆಲ್ ಅಲ್ಲಿ ದೊಡ್ಡವರು ಚಿಕ್ಕವರು ಎಲ್ಲರೂ ಉಪಯೋಗಿಸುವಂತ ಸಿಂಪಲ್, ಕಾಸ್ಟ್ ಎಫೆಕ್ಟಿವ್, ಅಂದ್ರೆ ಅಷ್ಟು ಕಾಸ್ಟ್ಲಿನೂ ಅಲ್ಲ, ಆಂಟಿಬಯೋಟಿಕ್ ತರ ಎಲ್ಲ. ಅರ್ಥ ಆಯ್ತಲ್ಲ? ಸೊ ವೆರಿ ಕಾಸ್ಟ್ ಎಫೆಕ್ಟಿವ್ ಇಂಟರ್ವೆನ್ಷನ್ ನಮ್ಮಲ್ಲಿ ಬೇದಿ ವಾಂತಿ ಕೊಡೋದು. ಮುಂಚೆ ಎಲ್ಲ 1960s ಅಲ್ಲಿ 50s ಅಲ್ಲಿ ತುಂಬಾ ಜನಕ್ಕೆ ಇದು ಗೊತ್ತಿರ್ಲಿಲ್ಲ. ಸೊ ಹಂಗಾಗಿ ಯಾವಾಗ್ಲೂ ಇದು ಜ್ವರದ ಔಷಧಿ ಇಟ್ಕೋತಿರಲ್ಲ, ಪ್ಯಾಕೆಟ್ ಇಟ್ಕೋಬೇಕು. ಇದು ಒಂದು ದೊಡ್ಡದು, ಇನ್ನೊಂದು ಚಿಕ್ಕದಿದೆ. ಸೊ 2 ತರ ಇದೆ. ಸೊ ಇದು 1 ಲೀಟರ್ ಕ್ಲೀನ್ ವಾಟರ್, ಡ್ರಿಂಕಿಂಗ್ ವಾಟರ್, ಕುಡಿಯುವಂತಹ ನೀರು, ಕಾದಾರಿರಬಹುದು ಇಲ್ಲ ಫಿಲ್ಟರ್ ವಾಟರ್ ಆದ್ರೂ ಸಹ 1 ಲೀಟರ್ ನೀರಿಗೆ ಹಾಕುವಂಥದ್ದು ಇದು. ಇನ್ನೊಂದು ಚಿಕ್ಕದು 200 ml ವಾಟರ್, 200 ml ನೀರಿಗೆ ಹಾಕೋದು. ಸ್ವಲ್ಪ ಒಂದೊಂದು ಚಮಚನೆ ಹಾಕೊಳ್ಳೋದು, ಆ ಥರ ಮಾಡಬಾರ್ದು. ಆಮೇಲೆ ಎಷ್ಟೊತ್ತು ಇಡ್ಬೋದು ಇದು? ಎಷ್ಟು ದಿವಸ ಇಡ್ಬೋದು? ನಿಮ್ಗೆ ಕ್ವಶನ್, ಆಮೇಲೆ ನಾನು ಆನ್ಸರ್ ಹೇಳ್ತೀನಿ. ಎಷ್ಟು ಟೈಮ್ ಒಳಗೆ? 1 day 24 hours. 1 day 24 hours. ಓಕೆ. ಸೊ ಇಟ್ ಈಸ್ 24 hours. ಇವತ್ತು 9 ಗಂಟೆಗಾದ್ರೆ ನಾಳೆ 9ಕ್ಕೆ ಯು ಶುಡ್ ಡಿಸ್ಕಾರ್ಡ್. ಆಮೇಲೆ ಅದನ್ನ ಕೈ ಹಾಕಿ ಅದ್ದಬಾರ್ದು, ನೀಟಾಗಿ ಒಂದು ಕಡೆ ಇದ್ರಲ್ಲಿ ಹಾಕೋಬೇಕು. ಪ್ಲಸ್ ಇಲ್ಲ ಇದಿರುತ್ತಲ್ಲ ಒಂದು ಕರಡಿ, ಅದ್ರಲ್ಲಿ ಹಾಕೋಬೇಕು, ಅದ್ದಬಾರ್ದು. ಗ್ಲಾಸ್ ತೆಗೆದು ಇಟ್ಕೊಂಡು ಅದ್ರಿಗೆ ಹಾಕೋಬೇಕು. ಅರ್ಥ ಆಯ್ತಲ್ಲ? ಇದನ್ನ ಈ ತರ ಹಾಕ್ಬೇಕು. ಅರ್ಥ ಆಯ್ತು? ಯು ಶುಡ್ ಥ್ರೋ ಇಟ್, ಎಸಿಬೇಕು ಇದರಲ್ಲಿ. ಮಗು ಎಷ್ಟು ಕುಡಿಯುತ್ತೋ ಅಷ್ಟು. ಆಮೇಲೆ ಎಷ್ಟು ಕೊಡಬೇಕು ಅಂತಂದ್ರೆ, ಬೇದಿ ಆದಾಗ ಶುರು ಮಾಡಿಬಿಡ್ಬೇಕು. ಡಾಕ್ಟರ್ ಹತ್ರ ಹೋಗೋಕ್ಕೂ ಮುಂಚೆನೆ ಸ್ಟಾರ್ಟ್ ಮಾಡ್ಕೋಬೇಕು ORS. ಗೊತ್ತಾಯ್ತಲ್ಲ? ಸೇಮ್ ನೀವು ಬಂದಿರಿ ಗ್ಲೂಕೋಸ್ ಎಲ್ಲ ಗ್ಲೂಕೋಸ್ ಅಂತಿರಲ್ಲ, ಅದು ಸೇಮ್ ಇರೋದು ORS. ಡಾಕ್ಟರ್ ಹತ್ರ ಹೋಗಿ ಜಾಸ್ತಿ ದುಡ್ಡು ಹಾಸ್ಪಿಟ್ಲಿಗೆ ಕಟ್ಟೋದ್ರ ಬದಲು ಮನೆಯಲ್ಲೇ ಉಪಯೋಗಿಸ್ಬೋದು. ಕೆಲವು ಸರ್ತಿ ವಾಮಿಟ್ ಇದ್ದಾಗ ಏನಾಗುತ್ತೆ, ಅದು ತಡೆಯಲ್ಲ. ಸೊ ಅದಕ್ಕೆ ಸ್ವಲ್ಪನೇ ಕುಡಿಸ್ಬೇಕು, ಸಿಪ್ಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ಈ ತರ ಮಾಡೋದ್ರಿಂದ
ಬೇದಿ ವಾಂತಿ ಅತಿ ಬೇದಿಯಿಂದ ಡಯೇರಿಯಾದಿಂದ ಡಿಹೈಡ್ರೇಷನ್ ಆಗುತ್ತೆ. ಡಿಹೈಡ್ರೇಷನ್ ಜಾಸ್ತಿ ಆದರೆ ಡೆತ್ ಆಗುತ್ತೆ. ಸೊ ಇವೆರಡು ಆಲ್ಮೋಸ್ಟ್ ಡಯೇರಿಯಲ್ ಡಿಸೀಸಸ್ಗೆ 60ರಿಂದ 70% ಕಮ್ಮಿ. ಇವಾಗ ORS ಯೂಸ್ ಮಾಡ್ತಿರೋದು 60% ಜನ ಅಷ್ಟೇ, ಇನ್ನು 40% ಹೋಗ್ತಿಲ್ಲ. ಸೊ ಹಾಗಾಗಿ ನೀವು ನಿಮ್ಮೂರಲ್ಲಿ ಹೋಗಿ ಹೇಳ್ಕೊಡ್ಬೇಕು ಅಥವಾ ನಿಮ್ಮ ಅಕ್ಕಪಕ್ಕ ಇರೋರಿಗೆ ಹೇಳ್ಕೊಡ್ಬೇಕು ಹೆಂಗೆ ಕುಡಿಸೋದು ಎಷ್ಟು ಅಂತ. ಪ್ಲಸ್ WHO ರೆಡಿ ಬರುತ್ತೆ ಅದು ತಗೋಬೇಕು. ಅದರಲ್ಲೂ WHO ಅಂತ ಬಂದಿರಬೇಕು. WHO ORS ಮಾತ್ರ, ಇನ್ನೊಂದು ORS ಎಲ್ಲ ಅಂತ ಇದೆ ಅದಿಲ್ಲ. ಆಮೇಲೆ ಸ್ಪೋರ್ಟ್ಸ್ ಡ್ರಿಂಕ್ ಅವೆಲ್ಲ ಸೋಡಾ ಗಿಡ ಬೇರೆ ವಾಂತಿ ಆಗ್ತಿದೆ ಕುಡಿಸೋಂಗಿಲ್ಲ, ಅರ್ಥ ಇದೆಲ್ಲ. ಆಮೇಲೆ ಗ್ಲೂಕಾನ್ ಡಿ ಗ್ರೀನ್ ಕಲರು ಅದೆಲ್ಲ ಕೊಡಬಾರ್ದು. ಓನ್ಲಿ ಥಿಂಗ್ ಲೂಸ್ ಮೋಷನ್ಸ್ ಬೇರೆ ವಾಂತಿ ಆದಾಗ ಕೊಡಬೇಕಾಗಿರೋದು ORS. ಸೊ ಎದೆ ಹಾಲು ಕುಡಿಯೋದ್ರಲ್ಲಿ ಕಮ್ಮಿ ಬೇದಿ ಆಗೋದು. ಡೆತ್ತು ಅಷ್ಟೇ, ಡೆತ್ಸ್ 5 ವರ್ಷಕ್ಕಿಂತ ಒಳಗೆ ಡೆತ್ ಆಗೋದು ನಿಮೋನಿಯಾ ಬೇದಿ ವಾಂತಿಯಿಂದ. ಸೊ ಆ ಬೇದಿ ವಾಂತಿಯಿಂದ ಡೆತ್ ಆಗೋದು ತಡೆಗಟ್ಬೋದು. ಆಲ್ಮೋಸ್ಟ್ 80 to 85% ಡೆತ್ಸ್, 8ರಿಂದ 10% ಡೆತ್ ಆಗುತ್ತೆ, 85% ಡೆತ್ಸ್ ಪ್ರಿವೆಂಟ್ ಮಾಡುತ್ತೆ. ಸೊ ORS ರೈಟ್ ಟೈಮ್ ರೈಟ್ ಟೈಪಲ್ಲಿ ಕೊಟ್ಟಾಗ. ಅದಕ್ಕೂ ಮುಂಚೆ ಫಸ್ಟು ಕೈ ಚೆನ್ನಾಗಿ ಸೋಪ್ ಹಾಕಿ ತೊಳ್ಕೊಬೇಕು, ಗೊತ್ತಾಯ್ತಲ್ಲ. ಇದಕ್ಕೆ ಪ್ರಿಪೇರ್ ಆಗೋದು ಹೆಂಗೆ ಅಂತ ಹೇಳ್ತೀವಿ. ಆಮೇಲೆ ನಿಮ್ಗೆ ಡೌಟ್ ಇದ್ರೆ ಹೇಳ್ಕೊಡ್ತೀವಿ, ಓಕೆನಾ. ಸೊ ಅದ್ರ ಜೊತೆ ಇನ್ನೊಂದು ಜಿಂಕ್ ಅಂತ ಬರುತ್ತೆ. ಜಿಂಕ್ ಕೊಟ್ಟಿದ್ದೀರಾ ಯಾರಾದ್ರೂ ನಿಮ್ಮ ಮಕ್ಕಳಲ್ಲಿ ಲೂಸ್ ಮೋಷನ್ ಎಲ್ಲ ಆದಾಗ ಜಿಂಕ್ ಅಂತ ಒಂದು ಸಿರಪ್ ಬರುತ್ತೆ, ಅದನ್ನು ಸಹ ಕೊಡ್ತೀವಿ, ಓಕೆ. ಸೊ ಹೆಂಗ್ ಮಾಡೋದು ಅಂತಾಗ, ಸೊ ಇದು 1 ಲೀಟ್ರ್ ಕುಡಿಯುವ ನೀರು ಅಂದ್ರೆ ಬಾಯ್ಲ್ಡ್ ಕೂಲ್ಡ್ ವಾಟರ್ ಇರ್ಬೋದು ಅಥವಾ ಬಾಟ್ಲಿಗೆ ಹಾಕೋಬೇಕು. ಫುಲ್ ಹಾಕ್ಬೇಕು 1 ಲೀಟರ್ ನೀರು, ಆಯ್ತಾ. ಒಂದ್ ಲೋಟ ನೀರು ತಗೊಳ್ಳೋದು, 1 ಚಮಚ ಆ ಥರ ಮಾಡಬಾರ್ದು. ಫುಲ್ಲು 1 ಲೀಟರ್ ಫುಲ್ ಹಾಕ್ಬೇಕು. ಆಮೇಲೆ 1 ಪ್ಯಾಕೆಟ್ ಫುಲ್ಲು ಹಾಕ್ಬೇಕು, ಆಯ್ತಾ. ಸ್ವಲ್ಪನೇ ಹಾಕೋದೆಲ್ಲ ಮಾಡಬಾರ್ದು. ಸೊ ಮಾಡಿಬಿಟ್ಟು ದೆನ್ ಚೆನ್ನಾಗಿ ಅದು ಕರಗಬೇಕು, ಓಕೆ. ಫುಲ್ ಕರಗಬೇಕು ಅದರಲ್ಲಿ, ಆಯ್ತಾ. ಒಂದ್ 2 ನಿಮಿಷ ಈ ತರ ಕರಗಿಸ್ಬೇಕು, ಸ್ಟಿರ್ ಮಾಡ್ಬೇಕು, ಓಕೆ. ಆಮೇಲೆ ಇದಕ್ಕೇನೆ ಸ್ವಲ್ಪ ಎಕ್ಸ್ಟ್ರಾ ಸ್ಟ್ರೆಂತ್ ಬರ್ಲಿ ಅಂತ ಸಕ್ಕರೆ ಉಪ್ಪು ಎಲ್ಲ ಹಾಕ್ಬೇಡ್ರಿ. ಕರೆಕ್ಟ್ ಆಗಿ ಮಾಡಿದ್ದಾರೆ. ಇದು 21.8 ಗ್ರಾಮ್ ಇರುತ್ತೆ. ಸೊ ಅದರಲ್ಲಿ ಎಷ್ಟು ಬೇಕೋ ಅಂದ್ರೆ ಲವಣಗಳು, ಸೋಡಿಯಂ, ಪೊಟ್ಯಾಷಿಯಂ, ಕ್ಲೋರೈಡ್, ಗೊತ್ತಾಯ್ತಲ್ಲ, ಸಿಟ್ರೇಟ್ ಅಂತ ಆ ಥರ ಇರುತ್ತೆ. ಸುಮ್ಮನೆ ಎಕ್ಸ್ಟ್ರಾ ಹಾಕಿದಷ್ಟು ಮತ್ತೆ ಬಾಡಿಲಿ ಪ್ರಾಬ್ಲಮ್ ಆಗುತ್ತೆ, ಅರ್ಥ ಆಯ್ತಲ್ಲ. ಸೊ ಅದಕ್ಕೆ ಎಕ್ಸ್ಟ್ರಾ ಇನ್ನೊಂಚೂರು ಚೆನ್ನಾಗಿರ್ಲಿ ಅಂತ ಕುಡಿಸ್ಬೇಡಿ. ಎಳ್ನೀರಲ್ಲೂ ಸೇಮ್, ನಿಮ್ ಗ್ಲೂಕೋಸ್ ಹಾಕ್ಸ್ಕೊಂತೀರಲ್ಲ ಸೇಮ್ ಇದೆ ಇರೋದು, ಅರ್ಥ ಆಯ್ತಾ. ಮಾಡ್ಬೋದಾ ಮನೇಲಿ ಈಸಿಯಾಗಿ. ಇದನ್ನ ನೆಕ್ಸ್ಟ್ ಹೇಗೆ ಕುಡಿಸ್ತೀರಾ, ಯಾವ್ದ್ರಲ್ಲಿ ಕುಡಿಸ್ತೀರಾ ಮಗುಗೆ? ಅಲ್ಲ, ಕುಡಿಯೋ ನೀರು ಸಾಕು. ಅಲ್ಲ, ಇದನ್ನ ಮಾಡಿ ಸೊಲ್ಯೂಷನ್ ಪ್ರಿಪೇರ್ ಮಾಡಿದ್ದೀರಲ್ಲ, ಮಗುಗೆ ಹೆಂಗ್ ಕೊಡ್ತೀರಾ? ಸ್ಪೂನ್ ಇಲ್ಲ ಗ್ಲಾಸ್ ಕುಡಿಯೋದಿದ್ರೆ ಎಷ್ಟು ಕುಡಿದ್ರೆ, ತುಂಬಾ ಡಿಹೈಡ್ರೇಷನ್ ಆಗಿದೆ ಮಗು ಎಷ್ಟಾದ್ರೂ ಕುಡಿದು ಬಿಡುತ್ತೆ. ಸೊ ಸ್ವಲ್ಪ ವಾಂತಿ ಇದ್ದಾಗ ಏನ್ ಮಾಡ್ಬೇಕು, ಸ್ವಲ್ಪನೇ ಕುಡಿಸ್ಬೇಕು. 2-3 ಗುಟ್ಟಕ್ಕೆ ಕುಡಿಸ್ಬೇಕು, ಒಂದು 10 ನಿಮಿಷ ವೆಯ್ಟ್ ಮಾಡ್ಬೇಕು. ಯಾಕೆಂದ್ರೆ ಎಲ್ಲ ತೆಗೆದು ಬಿಡುತ್ತೆ ಅವಾಗ. ನೀವು 1 ಲೋಟ ಕುಡಿತು ಅಂದ್ರೆ ಅರ್ಧ ಕೊಟ್ರೆ 1 ಲೋಟ ವಾಪಸ್ ಬರುತ್ತೆ. ಸೊ ಸಿಪ್ಸ್, ಫ್ರೀಕ್ವೆಂಟ್ ಸ್ಮಾಲ್ ಸಿಪ್ಸ್ ಕೊಡಿಸ್ಬೇಕು. ಇದಕ್ಕೆ ಸೇಮ್ ಇದು ಚಿಕ್ಕದು ಬಂದು ಈ ಗ್ಲಾಸ್ಗೆ ಹಾಕೊಂಡು ಕುಡಿಸ್ಬೇಕು. ಈ ಒಂದು ಸ್ವಲ್ಪ ಚಿಕ್ಕದು ಕಪ್ಪಿಗೆ ಹಾಕೊಂಡು ಅದನ್ನ ಹಂಗೆ ಮುಚ್ಚಿಡ್ಬೇಕು. ಪ್ಲಸ್ ಇದನ್ನ ಮುಚ್ಚಿಡ್ಬೇಕು ಸ್ಟೆರೈಲ್ ಆಗಿ, ನೊಣ ಬೀಳೋದು, ಇರುವೆ ಬೀಳೋದೆಲ್ಲ ಇದ್ದಂಗೆ ಕ್ಲೀನ್ ಆಗಿರೋ ಜಾಗದಲ್ಲಿ ಇಡಬೇಕು. ಕ್ಲಿಯರ್ ಮಾಡ್ತೀರಾ? ಇನ್ಮೇಲಿಂದ ನಿಮ್ಗೆ ಗೊತ್ತಿರೋರ್ಗೂ ಹೇಳ್ಕೊಡ್ಬೇಕು. ORS, WHO ORS ಅಂತ, ಆಯ್ತಾ. ಗ್ರೀನ್ ಕಲರ್ ಇರುತ್ತೆ ಇದು. ಸೊ ಆ ಥರ ರೆಡಿ ಬರುತ್ತೆ ಎಲ್ಲ ಅಂತೆಲ್ಲ ಅದೆಲ್ಲ ತಗೊಳ್ಳೋದು, ಓಕೆನಾ. ಟೆಟ್ರಾ ಪ್ಯಾಕ್ ಅದರಲ್ಲೂ WHO ಅಂತಿದ್ರೆ ತಗೋಬೋದು. ಎಮರ್ಜೆನ್ಸಿ ಕಾಸ್ಟ್ ಜಾಸ್ತಿ, ಇದು ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್, ಕಮ್ಮಿ ರೇಟ್ ಇರುತ್ತೆ, ಅರ್ಥ ಆಯ್ತು. ಮನೆಯಲ್ಲೇ ಮಾಡ್ಬೋದಾ ORS? ಅದು ಸುಮ್ಮನೆ ಹೇಳ್ತೀನಿ, ಎಮರ್ಜೆನ್ಸಿ ಹಳ್ಳಿಲಿ ಇದ್ದೀರಾ ತಗೊಂಡೋಗಿಲ್ಲ ಅಂದಾಗ, ಇಲ್ಲ ಅಂದಾಗ 1 ಲೀಟ್ರು ಫಸ್ಟ್ ಕೈ ಚೆನ್ನಾಗಿ ತೊಳಿಬೇಕು, ಮತ್ತೆ ಪಾತ್ರೆನೂ ಚೆನ್ನಾಗಿ ತೊಳೆದು ಕ್ಲೀನ್ ಆಗಿರ್ಬೇಕು. ನೀರು 1 ಲೀಟರು ಕಾದಾರಿರೋ ನೀರು ಅಥವಾ ಕ್ಲೀನ್ ವಾಟರ್. ಆಮೇಲೆ ನಮ್ಮ ಕೈ, ಇವಾಗ ನಾನು ಬಂದ ತಕ್ಷಣ ಇದನ್ನ ಮಾಡ್ಕೊಂಡೆ. ಸೊ ಹ್ಯಾಂಡ್ ವಾಶ್ ಮಾಡಿ ಕ್ಲೀನ್ ಆಗಿರೋ ಪಾತ್ರೆನೂ ತಗೋಬೇಕು. ಸೊ 1 ಲೀಟ್ರು ಕಾದಾರಿರೋ ನೀರು ತಗೊಂಡು ಅದಕ್ಕೆ 6 ಸ್ಪೂನ್ಸ್ ಆಫ್ ಶುಗರ್, ಅದು ಶುಗರ್ ಅಲ್ಲ, ಶುಗರ್ ಗೊತ್ತಾಯ್ತಲ್ಲ, 11 ಸ್ಪೂನ್ಸ್, ಫುಲ್ ಅಲ್ಲ, ಸ್ಪೂನ್ಸ್, ½ ಸ್ಪೂನ್ ಆಫ್ ಸಾಲ್ಟ್, ಉಪ್ಪು,
ಗೊತ್ತಾಯ್ತಲ್ಲ, ಕಲ್ಲುಪ್ಪಲ್ಲ, ಅಯೋಡೈಸ್ ಸಾಲ್ಟ್ ಸಿಗತ್ತಲ್ಲ ಪೌಡರ್, ಅದು 6 ಚಮಚಕ್ಕೆ 1 ಲೀಟರ್ಗೆ 6 ಚಮಚ 11 ಸ್ಪೂನ್ಸ್ ಅಂತೀವಿ ಅಷ್ಟೇ, ಫುಲ್ ಅಲ್ಲ, ಇದರಲ್ಲಿ 11 ಸ್ಪೂನ್ಸ್ ಅಷ್ಟೇ, ಅರ್ಥ ಆಯ್ತಲ್ಲ. ಸೊ ಅದು ಮತ್ತೆ ಹಾಫ್ ಸ್ಪೂನ್, ಇದರಲ್ಲಿ ಅರ್ಧ ಚಮಚ ಮಾತ್ರ ಸಕ್ಕರೆ. ಮತ್ತೆ ಕೆಲವರು ಏನ್ ಮಾಡ್ತಾರೆ, ORS ಗೆನೆ ಎಕ್ಸ್ಟ್ರಾ ಸಾಲ್ಟು ಎಕ್ಸ್ಟ್ರಾ ಶುಗರ್ ಹಾಕ್ತಾರೆ. ಆಮೇಲೆ ಕೆಲವ್ರದ್ದು ಇನ್ನೂ ಒಂದು ಮಾಹಿತಿ ಇದೆ, ಗ್ಲೂಕಾನ್ ಡಿ ಕೊಡ್ತಾರೆ. ಗ್ಲೂಕಾನ್ ಡಿ ಪ್ಯಾಕೆಟ್ ವೆರಿ ಬ್ಯಾಡ್, ಅದೆಲ್ಲ ಕೊಡೋ ಅವಶ್ಯಕತೆ ಇಲ್ಲ, ಅರ್ಥ ಆಗ್ತಿದ್ಯಾ. ಸೊ ಒಂದು ಕಂಟಿನ್ಯೂ ಫೀಡಿಂಗ್, ORS ಕೊಡಬೇಕು, ಎಳ್ನೀರು ಕೊಡಬೇಕು, ಎದೆ ಹಾಲು ಕಂಟಿನ್ಯೂ ಮಾಡಬೇಕು, ಎದೆ ಹಾಲು ಕುಡಿಯೋಂಥ ಮಕ್ಕಳಿಗೆ. ಆಮೇಲೆ ಒಂದ್ಸಲಿ ನೀರು, ಒಂದ್ಸಲಿ ಆಮೇಲೆ ಸ್ವಲ್ಪ ಕುಡಿಸ್ಬೇಕು ಒಂದೇ ಸಲ. ಆಮೇಲೆ ಇದನ್ನ ಮುಚ್ಚಿಟ್ಬಿಡ್ಬೇಕು. 1 ಡೇ 24 ಅವರ್ ಇದನ್ನ ಯೂಸ್ ಮಾಡ್ಬೋದು, ಗೊತ್ತಾಯ್ತಲ್ಲ. ಸ್ವಲ್ಪ ಹಾಕೋಬೇಕು, ಹಿಂಗೆಲ್ಲ ಅಲ್ಬಾರ್ದು ಕೈಯಲ್ಲಿ, ಅದಕ್ಕೆ ದೊಡ್ಡ ಅಥವಾ ಚೆನ್ನಾಗಿ ಇದನ್ನ ಹಾಕೋಬೇಕು. ಆಮೇಲೆ ಇದು ಇದಿರುತ್ತಲ್ಲ ಹ್ಯಾಂಡಲ್ ತರ ಇರೋದ್ರಲ್ಲಿ ಬೇರೆ ಗ್ಲಾಸ್ ಹಾಕೊಂಡು ಅದನ್ನ ಮಿಕ್ಕಿದ್ರೆ ಎಚ್ಚಲಾಗಿರುತ್ತಲ್ಲ ಎಸಿಬೇಕು, ಗೊತ್ತಾಯ್ತಲ್ಲ. ಇದು ಕಾಸ್ಟ್ ಎಫೆಕ್ಟಿವ್ ಟ್ರೀಟ್ಮೆಂಟ್ ಫಾರ್ ಡಯರಿಯಾ. ಎಲ್ಲೇ ಲೂಸ್ ಮೋಷನ್ ಆದ್ರೂ ಏನ್ ಕೊಡ್ತೀರಾ, ORS ಕೊಡ್ತೀರಾ. ಸೊ ಎಷ್ಟು ಹಾಕ್ತೀರಾ, ಚಿಕ್ಕ ಪ್ಯಾಕೆಟ್ ಆದ್ರೆ 200 ml ನೀರಿಗೆ, ದೊಡ್ಡ ಪ್ಯಾಕೆಟ್ ಆದ್ರೆ ನೋಡಿ ಇದು ಚಿಕ್ಕ ಪ್ಯಾಕೆಟ್ ಆದ್ರೆ 1 ಲೋಟಕ್ಕೆ ಇದು, ಗೊತ್ತಾಯ್ತಲ್ಲ. ಸೊ ಇದು ದೊಡ್ಡ ಪ್ಯಾಕೆಟ್ ಆದ್ರೆ 1 ಲೀಟರ್ ಕಾದಾರಿರೋದು ಅಥವಾ ಕ್ಲೀನ್ ವಾಟರ್, ಇದು ಫಿಲ್ಟರ್ ವಾಟರ್ ಆದ್ರೂ ಸಹ ನೋ ಪ್ರಾಬ್ಲಮ್, ಗೊತ್ತಾಯ್ತಲ್ಲ. ಇಟ್ಟು ಸ್ವಲ್ಪ ಕುಡಿಸೋತಕ್ಕದ್ದು, ಅರ್ಥ ಆಯ್ತಾ. ಸೊ ಬೇದಿ ಆಗೋವರೆಗೂ ಆದ್ಮೇಲೂ ಸಹ ಕಂಟಿನ್ಯೂ ಮಾಡಬೇಕು, ಸುಸ್ತಿಗೆಲ್ಲ ಕೊಡೋ ಅವಶ್ಯಕತೆ ಇದೆ. ಸೊ ಇದು ಅಡಲ್ಟ್ಸ್, ದೊಡ್ಡವರು, ಚಿಕ್ಕವರು, ಮುದುಕರು ಎಲ್ಲರಿಗೂ ಬೇಕಿರುವಂಥದ್ದು ಇದು. ಸೊ ಮಧ್ಯ ಏನ್ ಮಾಡ್ತೀರಾ, ಫುಡ್ ಕೊಡ್ಬೇಕಾ ಕೊಡ್ಬಾರ್ದಾ, ಬೇದಿ ವಾಂತಿ ಆಗ್ಬೇಕಾದ್ರೆ ಕೊಡ್ಬೇಕು. ರೈಸು, ಮೊಸರು, ಮಜ್ಜಿಗೆ, ಬೇಳೆಕಟ್ಟು, ಇಡ್ಲಿ ಎಲ್ಲ ಸಾಫ್ಟ್ ಡಯಟ್, ಏನ್ ಡೈಜೆಸ್ಟ್ ಆಗುತ್ತೋ ಎಷ್ಟು ತಿಂದ್ರೆ ಅಷ್ಟೇ ಸಾಕು, ತುರ್ಕಕ್ಕೆಲ್ಲ ಹೋಗ್ಬೇಡ, ಗೊತ್ತಾಯ್ತಲ್ವಾ. ಸೊ ಇಷ್ಟು ಮಾಡ್ಲೇಬೇಕಾದ್ರೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು, ಏನಾದ್ರು ಕ್ವಶನ್ಸ್ ಇದ್ರೆ. ಸೊ ಎಷ್ಟು ದಿನ ಕುಡಿಸ್ಬೇಕು ಎದೆ ಹಾಲು, ಯಾಕೆಂದ್ರೆ ನನ್ನ ತಾಯಂದ್ರ ನೋಡ್ತಾ ಇದ್ದೀನಿ, ಅದಕ್ಕೋಸ್ಕರ ಅದನ್ನ ಹೇಳ್ತಾ ಇದ್ದೀನಿ. ನಾಳೆಯಿಂದ ಮತ್ತೆ ಆಗಸ್ಟ್ 1 ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ, ಎದೆ ಹಾಲಿನ ಸಪ್ತಾಹ. ಸೊ ಯಾಕೆಂದ್ರೆ ಎದೆ ಹಾಲು ಕುಡಿಸೋ ತಾಯಂದ್ರ ಇದ್ದೀರಾ. ಸೊ ಎಷ್ಟು ದಿನ ಕುಡಿಸ್ತೀರಾ ಎದೆ ಹಾಲು, 2 ವರ್ಷಕ್ಕೂ ಬಿಯಾಂಡ್, ಯಾಕೆಂದ್ರೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ನಿಮ್ಮ ಹಾಲಲ್ಲಿದೆ, ಪ್ಯಾಕೆಟ್ ಹಾಲಲ್ಲಿ ಅಲ್ಲ, ಅರ್ಥ ಆಯ್ತಲ್ವಾ. ಅಥವಾ ಡಬ್ಬಿಗಳು ಲ್ಯಾಕ್ಟೋಜನ್ ಅವೆಲ್ಲ ಅಲ್ಲ, ಓಕೆನಾ. ಸೊ ಪಾಪುಗೆನೆ ಆಗ್ಬಾರ್ದು, ಅದನ್ನ ಕರ್ಕೊಂಬನ್ನಿ ತಾಯಿನ ಮಗುನ, ನಾನು ನೋಡಿ ಹೇಳ್ತೀನಿ. ಯಾಕೆಂದ್ರೆ ಹುಟ್ಟಿದ ಅರ್ಧ ಗಂಟೆ 1 ಗಂಟೆಯಲ್ಲಿ ಯಾರ್ಯಾರು ಕುಡಿಸ್ತೀರಾ, 6 ತಿಂಗಳು ಚೆನ್ನಾಗಿ ಹಾಲು ಕುಡಿಸ್ತೀರಾ, ಹಾಲು ಉತ್ಪತ್ತಿ ಆಗ್ತಾ ಇರುತ್ತೆ. ಇವಾಗ ಈ ಡಬ್ಬಿ ಖಾಲಿ ಆದ್ರೆ ಮತ್ತೆ ಮಾಡ್ಕೋಬಹುದು. ಸೊ ಖಾಲಿ ಆಗ್ಲಿಲ್ಲ ಅಂದ್ರೆ ಹಂಗೆ ಇರುತ್ತೆ. ಎದೆ ಹಾಲು ಅಷ್ಟೇ, ಖಾಲಿ ಮಾಡ್ಲಿಲ್ಲ ಅಂದ್ರೆ ಅದೇ ಹಿಂಗೋಗ್ಬಿಡುತ್ತೆ. ಹಾಲು ಇಲ್ಲ ಅನ್ನೋದು ನೆಗೆಟಿವ್, ಗೊತ್ತಾಯ್ತಲ್ಲ. ಕರ್ಕೊಂಬನ್ನಿ ಅವರಿಗೆ, ನೋಡ್ತೀನಿ. ಬೇರೆ ಏನಾದ್ರೂ ಕ್ವೆಶನ್ಸ್ ಇದೆಯಾ. ಸೊ ಬೇದಿ ವಾಂತಿ ತಕ್ಷಣಕ್ಕೆ ನಿಲ್ಲಿಸಬಾರ್ದು, ಸ್ವಲ್ಪ ಒಂದ್ಸಲಿ ಸ್ಮೆಲ್ ಕಮ್ಮಿ ಆಗುತ್ತೆ. ಆಮೇಲೆ ರಕ್ತ ಬೇದಿ ಎಲ್ಲ ಆದ್ರೆ ಡೆಫಿನೆಟ್ ಆಗಿ ಡಾಕ್ಟರ್ ಹತ್ರ ಬರಬೇಕು, ಕ್ಲಿಯರ್. ಆ ನಂತರ ಬರೀ ಇದನ್ನೇ ಕುಡಿಸಿದ್ರೆ ಆಯ್ತಾ, ಇಲ್ಲ. ಎದೆ ಹಾಲು ಕುಡಿಸ್ತಿರೋ ಮಕ್ಕಳು ಕಂಟಿನ್ಯೂ ಎದೆ ಹಾಲು ಮಾಡಬೇಕು, ಕರೆಕ್ಟ್. ಎದೆ ಹಾಲು ಕುಡಿದ್ರೆ ಹಾಲು ಕುಡಿಸಿದಷ್ಟು ಮೋಷನ್ ಆಗ್ತಾ ಇರುತ್ತೆ ಅಂತೆಲ್ಲ ಹೇಳ್ಬಾರ್ದು. ಎದೆ ಹಾಲು ಕುಡಿಯೋ ಮಕ್ಕಳಿಗೆ, ಬಾಟ್ಲ್ ಹಾಲು ಕುಡಿಯೋ ಮಕ್ಕಳಿಗೆ 11 ರಿಂದ 14 ಟೈಮು ಅತಿಸ್ರಾವ ಬೇದಿ ಜಾಸ್ತಿ, ಅಪೌಷ್ಟಿಕತೆ ಜಾಸ್ತಿ, ಗೊತ್ತಾಯ್ತಾ. ಅದಕ್ಕೋಸ್ಕರ 6 ತಿಂಗಳವರೆಗೂ ಎದೆ ಹಾಲು ಕೊಡಬೇಕು, 2 ಇಯರ್ಸ್ ವರೆಗೂ ಕಂಟಿನ್ಯೂ ಮಾಡ್ಬೇಕು ಎದೆ ಹಾಲು. ಬಾಟ್ಲ್ ಹಾಲು ಯಾರು ಕೊಡ್ತೀರಾ, ಬೇದಿ ವಾಂತಿ 11 ರಿಂದ 14 ಟೈಮ್ ಜಾಸ್ತಿ. ತಪ್ಪಿಸ್ಬೋದಾ ಸಿಂಪಲ್ ಥಿಂಗ್ ಇಂದ. ಸೊ ಹುಷಾರಿಲ್ಲ ಅಂದ್ರೂ ಸಹ ಎದೆ ಹಾಲು ಕಂಟಿನ್ಯೂ ಮಾಡಬೇಕು. ಬೇರೆ ಲಿಕ್ವಿಡ್ಸು, ಎಳ್ನೀರು ಇರ್ಬೋದು, ಗಂಜಿ ಇರ್ಬೋದು, ಮತ್ತೆ ಫುಡ್ ರೈಸ್ ಎಲ್ಲ ಕೊಟ್ಟಷ್ಟು ಬೇಗ ಲೂಸ್ ಮೋಷನ್ ಕಮ್ಮಿ ಆಗುತ್ತೆ. ಇಲ್ಲಾಂದ್ರೆ ಡಿಹೈಡ್ರೇಷನ್ ಆಗಿ ಮತ್ತೆ ಇದು ಅಪೌಷ್ಟಿಕತೆ ಆಗ್ಬಿಡ್ತಾರೆ, ಮ್ಯಾಲ್ ನ್ಯೂಟ್ರಿಷನ್ ಅಂತ ಏನ್ ಹೇಳ್ತೀವಿ ಅದಾಗುತ್ತೆ. ಸೊ ಹಂಗಾಗಿ ಕಂಟಿನ್ಯೂ ಮೋಷನ್ ಆಗ್ತಿದ್ರು ಸಹ ಹೊಟ್ಟೆಗೆ ಎಷ್ಟು ಸೇರುತ್ತೋ ಅಷ್ಟು ಮೊಸರು, ಅನ್ನ ಬೇಳೆ ಸಾರು, ಇಡ್ಲಿ, ಗೊತ್ತಾಯ್ತಲ್ಲ, ಚಟ್ನಿ ಅದೆಲ್ಲ ಹೋಟೆಲ್ದೆಲ್ಲ ಅಲ್ಲ. ಸೊ ಮಸಾಲೆ ಎಲ್ಲ ಬಿಟ್ಬಿಟ್ಟು, ತರಕಾರಿ ಎಲ್ಲ ಬಿಟ್ಟು ಪ್ಲೇನ್ ಆಗಿ ರೈಸು, ದಾಲು, ಬೇಳೆ ಸಾರು, ಮತ್ತೆ ಇದನ್ನ ಏನು ಮೊಸರಿಗೆ ಹಾಕೊಟ್ರೆ ಬೇಗ ಕಮ್ಮಿ ಆಗುತ್ತೆ. ಮೊಸರಿಗೆ ಸಕ್ಕರೆ ಹಾಕಲ್ಲ, ಸ್ವಲ್ಪ ಉಪ್ಪು ಹಾಕಿ ಕೊಡ್ಬೇಕು. ಆಮೇಲೆ ಮಜ್ಜಿಗೆ ಒಂದ್ಸಲಿ, ORS ಒಂದ್ಸಲಿ, ಎಳ್ನೀರು ಒಂದ್ಸಲಿ, ಎದೆ ಹಾಲು ಒಂದ್ಸಲಿ, ಹಂಗೆ ಕುಡಿಸ್ತಾ ಇರ್ಬೇಕು ಫ್ರೀಕ್ವೆಂಟ್ ಆಗಿ, ಸ್ವಲ್ಪನೇ. ಇಲ್ಲಾಂದ್ರೆ ಬೋರ್ ಹೊಡೆದೋಗುತ್ತೆ ಬರೀ ಅದನ್ನೇ ಕುಡಿಯೋಕೆ. ಓಕೆ, ಮೇನ್ ಯೂರಿನ್ ಚೆನ್ನಾಗಿ ಮಾಡ್ತಾ ಇದೆಯಾ ನೋಡ್ಕೋಬೇಕು. ಮಗು ಸುಸ್ತಾಗಿ ಕಣ್ಣೆಲ್ಲ ಒಳಗೆ ಹೋಗದೆ, ಚರ್ಮ ಎಲ್ಲ ಶ್ರಿಂಕ್ ಆಗದೆ, ವೀಕ್ ಇಲ್ಲದೆ ನೋಡ್ಕೋಬೇಕು. ಬೇದಿ ಒಂದು 10 ಸಲ ಆದ್ರೂ ಪರವಾಗಿಲ್ಲ. ಸೊ ಒಂದು ಬೇದಿ ವಾಂತಿ ಆದಾಗ ಏನೇನ್ ಮಾಡ್ಬೇಕು, ORS ಸ್ಟಾರ್ಟ್ ಮಾಡ್ಬೇಕು. ORS ಫಸ್ಟ್, ಗೊತ್ತಾಯ್ತಲ್ಲ. ಎವ್ರಿ ಚೈಲ್ಡ್
ಎವ್ರಿ ಡೈರಿಯಾ ಎವ್ರಿ ಟೈಮ್. ಈ ಸರ್ತಿ ಸ್ಲೋಗನ್ ಮಾಡಿರೋದು ಎವ್ರಿ ಟೈಮ್ ಮಾಡ್ತಾ ಇರ್ತೀವಿ ಆ ಥರ. ಸೊ ಅದನ್ನ ಆಗೋವರೆಗೂ ಕೊಡಬೇಕು. ಲೂಸ್ ಮೋಷನ್ ಸ್ಟಾಪ್ ಆದಮೇಲೆ ಸ್ಟಾಪ್ ಮಾಡಬೇಕು. ಓಕೆನಾ? ಸ್ವಲ್ಪ ಸ್ವಲ್ಪ ಕುಡಿಸ್ಬೇಕು. ಬಟ್ ಫೀಡಿಂಗ್ ಕಂಟಿನ್ಯೂ ಮಾಡಬೇಕು. ಊಟ ತಿನ್ನಿಸ್ಬೇಕು. ಗೊತ್ತಾಯ್ತಲ್ಲ? ಸುಮ್ಮನೆ ಏನೋ ಪೊಮಗ್ರೆನೇಟ್ ಕೊಡ್ತೀವಿ, ಅವೆಲ್ಲ ಏನೋ ರೋಲ್ ಇಲ್ಲ. ಮಾಮೂಲಿ ಏನು ಕೊಡ್ತಿರ್ತೀರೋ ಅದನ್ನೇ ಕೊಡಿ. ಅರ್ಥ ಆಯ್ತಾ? ಸೊ ಬೇರೆ ಜ್ಯೂಸು, ಫ್ರೂಟ್ ಜ್ಯೂಸು ಅದೆಲ್ಲ ಕೊಡೋದಿಲ್ಲ ಲೂಸ್ ಮೋಷನ್ ಆಗೋದು. ಕ್ಲಿಯರ್? ಏನಾದರೂ ಡೌಟ್ ಇದ್ರೆ ಕೇಳ್ಬೋದು. ಚಿಕ್ಕದು ಫುಲ್ ಹಾಕಬೇಕು 200 ml ವಾಟರಲ್ಲಿ. ಆಮೇಲೆ ನೀವು ಯಾವಾಗಲೇ ಹೇಳ್ದಂಗೆ ಸ್ಪೂನಲ್ಲಿ ಇಲ್ಲಾಂದ್ರೆ ಗ್ಲಾಸಲ್ಲಿ ಕುಡಿಸ್ಬೇಕು. ಅಪ್ಪಿ ತಪ್ಪಿನೂ ಮತ್ತೆ ಪ್ರಿಪೇರ್ ಆಗಿ ಸೊಲ್ಯೂಷನ್ನ ಬಾಟಲಲ್ಲಿ ಹಾಕಿ ಬಾಟಲಲ್ಲಿ ಕೊಡ್ತೀವಿ, ಅದೆಲ್ಲ ಮಾಡಬಾರ್ದು. ಆಯ್ತಾ? ಗ್ಲಾಸಲ್ಲೇ ಕುಡಿಸ್ಬೇಕು, ಇಲ್ಲಾಂದ್ರೆ ಚಿಕ್ಕ ಮಗು ಅಂದರೆ ಸ್ಪೂನಲ್ಲೇ ಕುಡಿಸ್ಬೇಕು. ಓಕೆ? ಆಮೇಲೆ 24 hours ಅಷ್ಟೇ ಇಟ್ಕೊಳಕ್ಕಾಗೋದು. ಓಕೆ? ಸೊ ಅದಕ್ಕೆ ಕ್ವಶನ್ ಕೇಳೋದು. ಡೌಟ್ ಇದ್ದಾಗ ಟಕ್ಕಂತ ಹೇಳ್ಬೋದು. ಯಾಕಂದ್ರೆ ಬರೀ ನಾನು ಏನಿದೆ ಕೇಳ್ಕೊಂಡು ಅರ್ಧ ಅಷ್ಟೇ ಕೇಳಿಸ್ತೀನಿ. ಬೇರೆ ಏನಾದರೂ ಡೌಟ್ ಇದೆಯಾ? ಎನಿಥಿಂಗ್ ರಿಲೇಟೆಡ್?